ಮಹಾಗಣಾಧಿಪತಿಯೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಬಲಿಪ್ರಿಯಾಯೇ ನಮಃ ಬಗ್ಗೆ ಓದ್ತೀನಿ. ಸಾಮಂತರಾಜರು ಚಕ್ರವರ್ತಿಗೆ ಕೊಡುವ ಕಾಣಿಕೆಗೆ ಬಳಿ ಎಂದು ಅಮರದ ವ್ಯಾಖ್ಯಾನದಲ್ಲಿ ಅರ್ಥ ಬರೆದಿರುವುದು. ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಕಾಣಿಕೆಯಾಗಿ ದುಡ್ಡು ಮತ್ತು ವಸ್ತ್ರಾಭರಣಗಳನ್ನು ಕೊಡುತ್ತೇವೆ. ಊಟ ಮಾಡುವುದಕ್ಕಿಂತ ಮುಂಚೆ ನಾವು ತಿನ್ನುವುದನ್ನು ಚಿತ್ರಗುಪ್ತ, ಯಮ, ಧರ್ಮರಾಜ, ಸರ್ವಭೂತ ಇವರುಗಳಿಗೆ ನಮಸ್ಕರಿಸಿ ಚಿತ್ರಬಲಿ ಇಡುತ್ತೇವೆ. ಹೆಂಗಸರು ಅಡಿಗೆ ಮಾಡುವಾಗ ಒಂದು ಚುಟುಕಿ ಅಕ್ಕಿಯನ್ನು ಯಜ್ಞೇಶ್ವರನಿಗೆ ಕಾಣಿಕೆಯಾಗಿ ಅರ್ಪಿಸಿ ಅನಂತರ ಅನ್ನ ಮಾಡುತ್ತಾರೆ. ಮಾಂಸಾಹಾರಿಗಳು ತಾವು ತಿನ್ನುವ ಆಡು, ಕುರಿ, ಮಹಿಷಿ ಮುಂತಾದವುಗಳನ್ನು ಕಾಣಿಕೆಯಾಗಿ ವಧೆ ಮಾಡಿ ಅರ್ಪಿಸಿರುತ್ತಾರೆ. ಶ್ರೀದೇವಿಯು ಭಕ್ತ ಪರಾಧೀನಳಾದುದರಿಂದ ಸಾತ್ವಿಕ, ರಾಜಸಿಕ, ತಾಮಸ ಮಾರ್ಗಗಳನುಸಾರವಾಗಿ ಭಕ್ತರುಗಳಿಗೆ ಫಲವನ್ನು ಕೊಡುತ್ತಾಳೆ. ಕರ್ಮ ಮಾರ್ಗದಲ್ಲೂ ರಾಜಸ ತಾಮಸಗಳಿಗಿಂತ ಸಾತ್ವಿಕ ಮಾರ್ಗವು, ಸಾತ್ವಿಕ ಆಹಾರವು ಸರ್ವಶ್ರೇಷ್ಠವಾದುದು. ಆದುದರಿಂದ ಸಾತ್ವಿಕವಾದ ಆಹಾರವನ್ನು ಕಾಣಿಕೆಯಾಗಿ ಕೊಡುವುದು ಉತ್ತಮೋತ್ತಮವು. ಶ್ರೀ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಯಾರು ಎಲೆಯನ್ನು, ಹೂವನ್ನು, ಹಣ್ಣನ್ನು, ನೀರನ್ನು ನನಗೆ ಭಕ್ತಿಯಿಂದ ಕೊಡುತ್ತಾರೋ ಶುದ್ಧವಾದ ಮನಸ್ಸಿನಿಂದ ತಂದ ಅದನ್ನು ನಾನು ತೆಗೆದುಕೊಳ್ಳುತ್ತೇನೆಂದು ಹೇಳಿರುತ್ತಾರೆ. ಆದುದರಿಂದ ಇಂತಹ ಅಲ್ಪ ಕಾಣಿಕೆಯಲ್ಲೇ ದೇವರು ಸುಪ್ರೀತರಾಗುವಾಗ ಕೌರ್ಯಕಾರ್ಯವಾದ ಪ್ರಾಣಿಗಳ ಬಳಿಗಳನ್ನು ಕೊಡಬಾರದು. ಶ್ರೀದೇವಿಗೆ ಕರ್ಮ ಮಾರ್ಗದ ಕಾಣಿಕೆಗಿಂತ ಜ್ಞಾನ ಮಾರ್ಗದ ಕಾಣಿಕೆಯು ಪ್ರಿಯವಾದುದು. ಪಶುವೆಂದರೆ ಅಜ್ಞಾನ, ಮಹಿಷಿ ಎಂದರೆ ತಾಮಸ ರೂಪವಾದ ಭ್ರಾಂತಿ ಮತ್ತು ಆವರಣ, ನರನೆಂದರೆ ಮನುಷ್ಯರು ವಿಹರಿಸುತ್ತಿರುವ ವಿಷಯಾದಿಗಳ ಜ್ಞಾನ. ಈ ವಿಷಯಾದಿಗಳ ಜ್ಞಾನವನ್ನು, ಭ್ರಾಂತಿಯನ್ನು ಬಳಿ ಎಂದರೆ ಕಾಣಿಕೆಯಾಗಿ ಶ್ರೀದೇವಿಯು ಅಪೇಕ್ಷಿಸುವವಳು. ಈ ಕಾಣಿಕೆಯಿಂದ ಭಕ್ತನಿಗೆ ಮೇಲಿನ ನಾಮದಲ್ಲಿ ತಿಳಿಸಿರುವ ಬ್ರಹ್ಮಾನಂದವನ್ನೇ ಅನುಗ್ರಹಿಸಿ ಕೊಡುವವಳು. ಶ್ರೀಮಾತ್ರೇ ನಮಃ.